ವೀರ್ಲಗುಂದಿ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರ ಪರದಾಟ. ನಮಸ್ಕಾರ, ನಾನು ನವೀನ್ ಕಿಲಾರ್ಲಹಳ್ಳಿ. ಇವತ್ತು ನಾನು ವೀರ್ಲಗುಂದಿಗೆ ಮತ್ತು ಕನ್ಮೆಡಿಗೆ ಸಂಪರ್ಕ ಬೆಳೆಸುವಂತ ಮುಖ್ಯ ರಸ್ತೆಯಲ್ಲಿದ್ದೇನೆ. 20 ವರ್ಷಗಳ ಹಿಂದೆ ನಿರ್ಮಾಣ ಆದ ಈ ರಸ್ತೆ ಇವತ್ತು ಕಲ್ಲು ಜಲ್ಲಿ ಎದ್ದು ಬಿದ್ದಿರುವಂತ ಗುಂಡಿಗಳಾಗಿರುವಂತ ರಸ್ತೆ ಇದಾಗಿದೆ. ಕಿತ್ತು ಹೋದ ಡಾಂಬರು ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ. ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿಗೆ ಒಳಪಡೋ ವೀರ್ಲಗುಂದಿ ಮತ್ತು ಕನ್ನಮೇಡಿ ಕೃಷ್ಣಗಿರಿ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ರಸ್ತೆ ಹಲವು ವರ್ಷಗಳಿಂದ ದುರಸ್ತಿಯಾಗದೆ ಹದಗೆಟ್ಟಿದೆ. ಇದರ ಪರಿಣಾಮ ಗ್ರಾಮಸ್ಥರು ಹಾಗೆ ವಾಹನ ಸವಾರರು ನಿತ್ಯ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಮಳೆ ಬಂದರೆ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡುವಂತ, ಪ್ರಾಣ ಭಯದಲ್ಲಿ ಸಂಚಾರ ಮಾಡುವಂತ ರಸ್ತೆಯಾಗಿ ನಿರ್ಮಾಣ ಆಗಿದೆ. ಸುಮಾರು 20 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರೋ ಈ ರಸ್ತೆಯ ಬಹುತೇಕ ಭಾಗದಲ್ಲಿ ಡಾಂಬರು ಕಿತ್ತು ಹೋಗಿದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿವೆ. ಇನ್ನು ಜನರು ಹೇಳುವಂತೆ ಕೃಷ್ಣಾಪುರದಿಂದ ಕೊತ್ತೂರಿಗೆ ಸಂಪರ್ಕಿಸೋ ಈ ರಸ್ತೆಯಲ್ಲಿ ವೀರ್ಲಗುಂದಿ, ಜೋಲಪ್ಪನಹಟ್ಟಿ, ಕೃಷ್ಣಗಿರಿ, ಆಲದ ಮರದಟ್ಟಿ, ಗೊಲ್ಲರಹಟ್ಟಿ ಹಾಗೆ ಚಿತ್ಕಾನಹಳ್ಳಿ ಮತ್ತು ಕನ್ನಮೇಡಿ ಸೇರಿದಂತೆ ಹಲವು ಗ್ರಾಮಗಳ ಜನರು ನಿತ್ಯ ಸಂಚಾರ ಮಾಡ್ತಿದ್ದಾರೆ. ಅದರಲ್ಲೂ ಆಲದ ಮರದಟ್ಟಿ, ಚಿತ್ಕಾನಹಳ್ಳಿಗೆ ಸಂಪರ್ಕಿಸೋ ರಸ್ತೆ ಅಧ್ವಾನವೋ ಅಧ್ವಾನ ಬಿಡಿ. ರಸ್ತೆಯ ದುಸ್ಥಿತಿಯಿಂದ ದಿನಬೆಳಗಾದರೆ ಶಾಲಾ ಮಕ್ಕಳು, ರೈತರು, ಕೂಲಿ ಕಾರ್ಮಿಕರು, ವೃದ್ಧರು ಹಾಗೆ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆ ಬಂದಾಗ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಂತು ಸಂಚಾರ ಮತ್ತಷ್ಟು ದುಸ್ತರವಾಗ್ತಿದೆ. ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ಕೂಡ ನಡೆದಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸಂಬಂಧಪಟ್ಟಂತೆ ವೀರ್ಲಗುಂದಿಯ ಗ್ರಾಮಸ್ಥರಿದ್ದಾರೆ, ಸಾಕಷ್ಟು ವರ್ಷಗಳಿಂದ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನ್ ಹೇಳ್ತಾರೆ, ಪರಿಸ್ಥಿತಿ ಹೇಗಿದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮ್ಮ ಹೆಸರು? ನನ್ನ ಹೆಸರು ಅಶ್ವಥ್ ಗೌಡ ಅಂತ ಹೇಳ್ಬಿಟ್ಟು ಸರ್. ಓಕೆ, ಹೇಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ರಸ್ತೆ? ಸರ್ ಇದು ಬಂದ್ಬಿಟ್ಟು ಈಗಿನ ಶಾಸಕರು ಸುಮಾರು ಫಸ್ಟ್ ಟೈಮ್ ಜಿಡಿಪಿ ಆದಾಗ ಈ ರಸ್ತೆ ಆಗಿದೆ ಸರ್. ಅಂದ್ರೆ ಒಂದು 20-25 ವರ್ಷ ಆಗಿದೆ ಈ ರಸ್ತೆ ಆಗಿ. ಅಲ್ಲಿಂದ ಅವ್ರು ಮಾಡಿದ್ದೆ ಫಸ್ಟ್ ಯುವಕರಾದಾಗ ಅವ್ರು ಮೊದಲ ಟೈಮ್ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ಈ ರಸ್ತೆ ಮಾಡ್ಕೊಟ್ಟಿದ್ರು ಸರ್. ಮತ್ತೆ ಅವರು ಈ ಕಡೆ ತಲೆನೇ ಹಾಕಿಲ್ಲ. ನಮ್ಮೂರಿನ ಹಿರಿಯ ಮುಖಂಡರೆಲ್ಲ ಹೋಗಿ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಏನ್ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಸರ್. ಬರೀ ರಸ್ತೆ ಇಲ್ಲ ಸರ್, ಈ ವೀರ್ಲಗುಂದಿ ಗ್ರಾಮದಲ್ಲಿ ಕುಡಿಯೋ ನೀರ್, ಫಿಲ್ಟರ್ ನೀರಿನ ಸಮಸ್ಯೆ ಇದೆ. ಮೇನ್ ನೆಟ್ವರ್ಕ್ ಸಮಸ್ಯೆ ಸರ್. ಇಲ್ಲಿ ನಮ್ಮೂರಲ್ಲಿ ಒಂದ್ ನೆಟ್ವರ್ಕ್ ಬರೋದಿಲ್ಲ. ಈಗ ಏನಾದ್ರು ಆಂಬುಲೆನ್ಸ್ ಫೋನ್ ಮಾಡ್ಬೇಕಂದ್ರು ಬೆಟ್ಟ ಹತ್ಬೇಕು, ಇಲ್ಲಾಂದ್ರೆ ಮಾಡಿ ಮೇಲೆ ಹತ್ಬೇಕು. ಏನೋ ತುರ್ತಾಗಿ ಎಮರ್ಜೆನ್ಸಿ ಬಂದ್ರೆ ತುಂಬಾ ಕಷ್ಟ ಆಗಿದೆ. ಈಗ ಸದ್ಯಕ್ಕೆ ಒಂದು KSRTC ಬಸ್ ಬರ್ತಾ ಇದೆ ಸರ್. ಪ್ರತಿದಿನ ಮಕ್ಕಳು ಒಂದು 60-70 ಜನ ಮಕ್ಕಳು ಕಾಲೇಜ್ಗಳು ಹೋಗ್ತಾ ಇದಾರೆ. ಅದೇ ರೀತಿಯಾಗಿ ಈ ರಸ್ತೆ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಬಸ್ ಸಮೇತ ಬರೋದಿಲ್ಲ. ಅದಾದ್ಮೇಲೆ ಒಂದು ಪ್ರೈವೇಟ್ ಒಂದು ವೆಂಕಟೇಶ್ವರ ಬಸ್ ಅಂತ ಬರುತ್ತೆ, ಒನ್ ಟೈಮ್ ಬರ್ತೈತೆ. ಅದನ್ನು ಅಷ್ಟೇ ಸರ್, ತುಂಬಾ ಸಮಸ್ಯೆ ಅದು ಬರೋದಕ್ಕೆ. ಈ ರಸ್ತೆ ಇದ್ರೆ ಹಿಂಗೆ ಇನ್ನೆಲ್ಲಿ ಬರುತ್ತೆ ಸರ್, ಅದ್ ಮೇಂಟೆನೆನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಬಸ್ನವ್ರಿಗೆ ಸಮೇತ. ಆದ್ರಿಂದ ದಯಮಾಡಿ ಈ ರಸ್ತೆಯನ್ನ ತುರ್ತಾಗಿ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ ಅಂತ. ಶಿವಗಂಗಪ್ಪ ಅಂತ ವೆಹಿಕಲ್ ಏನೋ ಬೇಜಾನ್ ಓಡಾಡ್ತವೆ ಸರ್. ಮೇನ್ ಸ್ಕೂಲ್ ಮಕ್ಕಳಿಗೆ, ಇಲ್ಲಿ ಪಂಚಾಯತಿಗೆ ಬರ್ತಕ್ಕಂಥ ಜನಗಳಿಗೆ ರೋಡ್ ಹೋಗಿದೆ. ನಾವು ದೊಡ್ಡಪ್ಪರ್ ಇದ್ದಾಗ ದೊಡ್ಡಪ್ಪರ ಹತ್ರ ಸುಮಾರು ಸಲ ಹೋದ್ವಿ, ಕೇಳಿದ್ವಿ. ಅವರು ಪ್ರಯತ್ನ ಮಾಡಿದ್ರು, ಹೇಳಿದ್ರು ಈ ರೋಡ್ ಸಂಪರ್ಕ ಕೃಷ್ಣಾಪುರ, ಇಂಡುಪುರ್ ರೋಡ್, ಕೃಷ್ಣಾಪುರದಿಂದ ಕೊತ್ತೂರು. ಕೊತ್ತೂರು ಅಂದ್ರೆ ಇವಾಗ ರಾಜವಂತಿ, ಹೊಸಕೋಟೆ, ರಾಜವಂತಿ, ಚಿಕ್ಕನಾಯಕನಹಳ್ಳಿ, BN ಬೆಟ್ಟ, ವೀರ್ಲಗುಂದಿ, ಕನ್ಮೇಡಿ, ಕೃಷ್ಣಗಿರಿ, ಹಳೆ ಊರು, ತಿರುಗಿ ಮತ್ತೆ ಹನುಮಾಯನ ಪಾಳ್ಯ, ಕೊತ್ತೂರು ಸಂಪರ್ಕ. ಇದು ವೀರ್ಲಗುಂದಿ ತಲ್ಲಿ ಹಳ್ಳಿಗಳ ಕಡೆಯಿಂದ ಪಂಚಾಯತಿ ಸಂಪರ್ಕ. ಆದ್ರೆ ಇದು ಜನಗಳಿಗೆ ಜಾಸ್ತಿ ತೊಂದರೆ ಆಗ್ಬಿಟ್ಟಿದೆ ಅಲ್ಲ. ನಾವು ಹೋದಾಗ ಅಲ್ಲಿ ಹೇಳ್ತಿದ್ದೀವಿ, ಮೊಬೈಲ್ ನೆಟ್ವರ್ಕ್ ಇಲ್ಲದೆ ತುರ್ತು ಸಂದರ್ಭದಲ್ಲೂ ಪರದಾಟ. ಇನ್ನು ವೀರ್ಲಗುಂದಿ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಕೂಡ ಗಂಭೀರವಾಗಿದೆ.
ತುರ್ತು ಸಂದರ್ಭದಲ್ಲಿ ಆಂಬುಲೆನ್ಸ್ ಸೇರಿದಂತೆ ಅಗತ್ಯ ಸೇವೆಗಳಿಗೆ ಕರೆ ಮಾಡಲು ಸಾಧ್ಯವಾಗದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗರ್ಭಿಣಿಯರು ಹಾಗೆ ಅಸ್ವಸ್ಥರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಸಂದರ್ಭದಲ್ಲೂ ನೆಟ್ವರ್ಕ್ ಕೊರತೆಯಿಂದ ತೊಂದರೆ ಎದುರಾಗ್ತಿದೆ ಅಂತ ಗ್ರಾಮಸ್ಥರು ಅಲವತ್ತುಕೊಂಡಿದ್ದಾರೆ. ಸರ್, ಇಲ್ಲಿ ವೀರ್ಲಗೊಂದಿ ಗ್ರಾಮದಲ್ಲಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕೊಡ್ತಾರೆ. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಎಷ್ಟು ಇದೆ ನಮ್ಮೂರಲ್ಲಿ ಅಂತ ಅಂದ್ರೆ, ನೆಟ್ವರ್ಕ್ ಒಂದು ದಿನ ಆ ಹೆಬ್ಬೆಟ್ಟು ಅಂದ್ರೆ ಇದು ತಂಬು ಇಡ್ತಕ್ಕಂತ ಪರಿಸ್ಥಿತಿ ಇದೆಯಲ್ಲ, ಅದು ಇದು ಬಯೋಮೆಟ್ರಿಕ್ ಇದೆಯಲ್ಲ, ಆ ಬಯೋಮೆಟ್ರಿಕ್ ಇಡ್ಬೇಕಾದ್ರೆ ಒಂದು ತಿಂಗಳು ಪೂರ್ತಿ ಅವರು ಅಕ್ಕಿ ಕೊಡ್ಬೇಕು. ಒಂದು ದಿನ 50 ರಿಂದ 100 ಜನ ಅಲ್ಲಿ ಕಾದು ಅಷ್ಟು ಜನ ಕಾದ್ರೂ 5 ರಿಂದ 6 ಜನಕ್ಕೆ ಮಾತ್ರ ಆಗ್ತಿದೆ. ಅದು ಊರಿಂದ 2 ಕಿಲೋಮೀಟರ್ ಮಕ್ಕಳು, ಹೆಂಗಸರು, ಮುದುಕರು, ವಯಸ್ಸಾಗಿರ್ತಕ್ಕಂಥವ್ರು ಅವ್ರ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಅಲ್ಲಿ ಹೆಬ್ಬೆಟ್ಗಂತ ಬರ್ತಾರೆ. ಪ್ರತಿದಿನ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು. ಇದು ಸಮಸ್ಯೆ ಏನು ಅಂತಂದ್ರೆ, ಇದು ನಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ದಯವಿಟ್ಟು ಈ ಈ ಸಂಬಂಧಪಟ್ಟ ಇಲಾಖೆ ಏನಿದೆ, ಆ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದೊಂದು. ಇದರ ನಡುವೆ ಗ್ರಾಮದಲ್ಲಿ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ರಸ್ತೆ, ಮೊಬೈಲ್ ನೆಟ್ವರ್ಕ್ ಸಮಸ್ಯೆಗಳ ಕುರಿತು ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಕೂಡ ಇದುವರೆಗೂ ಶಾಶ್ವತ ಪರಿಹಾರ ದೊರೆತಿಲ್ಲ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಹೆಸರು ವೆಂಕಟೇಶ್ ಅಂತ, HPS ಪ್ರೌಢಶಾಲೆ SDMC ಅಧ್ಯಕ್ಷರು. ಸುಮಾರು ಒಂದು 2-2.5 ತಿಂಗಳಿಂದ ಅಲ್ಲಿ ಮಕ್ಕಳಿಗೆ ಶೌಚಾಲಯಕ್ಕೆ ನೀರಿಲ್ಲ, ಮತ್ತೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಒಂದು ಸುಮಾರು ಅಂದ್ರೆ ವಾರದಲ್ಲಿ 3 ಸಲ 4 ಸಲ ಪಂಚಾಯತಿಗೆ ಅರ್ಜಿ ಕೊಡ್ತೀವಿ, ಮತ್ತೆ PDOಗೆಲ್ಲ ಫೋನ್ ಮಾಡ್ತೀವಿ. ಅಲ್ಲಿ ಒಂದು 200 ಮನೆ ಇದಾವೆ. ಪ್ರೌಢಶಾಲೆ ಮಕ್ಕಳು ಎಲ್ಲ ಮೆಚೂರ್ಡ್ ಮಕ್ಕಳು, ಅವ್ರಿಗೆ ಶೌಚಾಲಯಕ್ಕೆ ನೀರು ಬೇಕೇ ಬೇಕು. ಮತ್ತೆ ಮಧ್ಯಾಹ್ನ ಬಿಸಿ ಊಟಕ್ಕೆ, ಕುಡಿಯೋ ನೀರಿಗೂ, ಪಾತ್ರೆ ತೊಳೆಯೋದಕ್ಕೂ ಪ್ರತಿಯೊಂದಕ್ಕೂ ನೀರು ಬೇಕು. ನೀರಿನ ಸಮಸ್ಯೆ ಜಾಸ್ತಿ ಇದೆ. ಧಾಮ ಕೃಷ್ಣಗಿರಿ ಜೂಲಪ್ನಟ್ಟಿ. ಮೇನ್ ನಮ್ಗೆ ಏನಪ್ಪಾ ಅಂದ್ರೆ, ವೆಹಿಕಲ್ ಓಡಾಡಕ್ಕೆ ರಸ್ತೆ ಸರಿ ಇಲ್ಲ. ರಸ್ತೆ ಸರಿ ಇಲ್ದಾಗ ಯಾವ ವೆಹಿಕಲ್, ಒಂದ್ ಆಟೋನು ಬರಲ್ಲ, ಒಂದ್ ಬಸ್ಸು ಬರಲ್ಲ. ಮಕ್ಳಿಗೆ, ಸ್ಕೂಲ್ ಮಕ್ಳಿಗೂ ತೊಂದ್ರೆ. ಬಟ್ ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವ್ ಕೆಲ್ಸಗಳಿಗೆ ಹೋಗ್ಬೇಕು, ಅದ್ ಸೊಪ್ಪು ತರ್ಬೇಕು, ಅದು ತರ್ಬೇಕು, ಇದು ತರ್ಬೇಕು. ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಎದ್ದು ಹೋಗ್ಬಿಟ್ಟು ಬರ್ಬೇಕಾದ್ರೆ ಕಲ್ಲು ಹೊಡಿತಂದ್ರೆ ಬಿದ್ದಿದ್ದೀವಿ. ಬಿದ್ದು ಎದ್ದು ಕೈ, ಮೊನ್ನೆ ದಿವಸ ಒಬ್ಬರಿಗೆ ಕೈ ಮುರಿದೋಗೈತಿ. ಇಲ್ಲ, ಯಾವ್ದನ್ನ ಒಂದು ಮೀಟಿಂಗು, ಯಾವ್ದನ್ನ ಒಂದು ಸ್ಟ್ರೈಕ್ ಹೋಗ್ಬೇಕಾದ್ರೆ ಇನ್ ಫೋನೇ ಬರೋದಿಲ್ಲ ಅಂದ್ರೆ ಟವರ್ ಪ್ರಾಬ್ಲಮ್ ಅಂತ ನಾವೇ ಹೇಳ್ಕೊಂತಿದ್ದೀವಿ ಅವ್ರ ಹತ್ರ. ಊರಲ್ಲಿ ಚರಂಡಿಗಳು ಸರಿ ಇಲ್ಲ, ಎಲ್ಲ ಮುಚ್ಕೊಂಡೋಗಿದಾವೆ. ರಸ್ತೆ ಅಂದ್ರೆ ರಾಜವಂತಿಯಿಂದ ಕೋಟೆ ಕುತ್ತೂರುವರೆಗೆ ಇರೋ ರಸ್ತೆ ಹದಗೆಟ್ಟೆ. MP ಕೋಟದಲ್ಲಿ ಹಾಕಿದ್ದಾರೆ, ನಡೀತಾ ಐತೆ, ಆಗ್ತಾ ಐತೆ, ಟೆಂಡರ್ ಹೋಗಿದ್ದಾರೆ ಅಂತಾರೆ. ಇವತ್ತಿನಗೂ ಅದನ್ನು ಸಾಲ್ವ್ ಆಗಿಲ್ಲ. ಸುಮಾರು 5-6 ವರ್ಷಗಳಿಂದ ಹೇಳ್ತಾವ್ರೆ ಹಿಂಗ ಹದಗೆಟ್ಟೋಗಿ. ನಮ್ಮ ಹೆಂಡ್ರ ಮಕ್ಳು ಎಲ್ಲಾನ ಹಾಳಾಗ್ ಹೋಗ್ಲಿ, ಒಟ್ನಾಗ ಎಲೆಕ್ಷನ್ ಬಂದಾಗ ದುಡ್ಡು ಕೊಟ್ಟು ನಾನು ಗೆಲ್ಸ್ಕೊಂಡು ಇದ್ ಮಾಡ್ಕೊಂತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಇವತ್ತು ಪರಿಸ್ಥಿತಿ ಅನುಭವಿಸ್ತಾರೆ ನಮ್ಮ ಏರಿಯಾದಾಗ. ನಾವು ತಾನೆ ಇಲ್ಲಿ ರಸ್ತೆ ದುರಸ್ತಿ ಸೇರಿದಂತೆ ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಕಲ್ಪಿಸಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರಾದ ಶಿವಗಂಗಪ್ಪ, ಸಿದ್ದರಾಜು, ವೆಂಕಟೇಶು, ಹನುಮಂತರಾಯಪ್ಪ, ಜಗದೀಶು ಮತ್ತು ಅಶ್ವತ್ಗೌಡ, ಮಧುಮೋಹನ್, ರಂಗದಮ್ಮಪ್ಪ, ವೆಂಕಟೇಶು, ಕೃಷ್ಣಮೂರ್ತಿ, ಸುದೀಪ್, ಕೃಷ್ಣಪ್ಪ ಹಾಗೆ ಅಂಜಪಡಿ ಒತ್ತಾಯಪಡಿಸಿದ್ದಾರೆ. ಏನೇ ಇರಲಿ, 20 ವರ್ಷಗಳಿಂದ ಹದಗೆಟ್ಟಿರುವ ರಸ್ತೆ ಯಾವಾಗ ದುರಸ್ತಿಯಾಗಲಿದೆ? ನೆಟ್ವರ್ಕ್ ಹಾಗೆ ಕುಡಿಯುವ ನೀರಿನ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗಲಿದೆ ಅಂತ ಗ್ರಾಮಸ್ಥರ ಪ್ರಶ್ನೆ ಹಾಕೊಳ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ವೀರ್ಲಗೊಂದಿ ಹಾಗೆ ಸುತ್ತಮುತ್ತಲ ಹಳ್ಳಿಗಳ ಜನರ ನಿತ್ಯದ ಗೋಳಾಟದ ಪರಿಸ್ಥಿತಿ. ಈ ಕಿತ್ತೋದ ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ದುಸ್ಥಿತಿಯ ಮತ್ತು ಹರಸಾಹಸದ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ಈ ರಸ್ತೆಯನ್ನ ಕೂಡ್ಲೆ ಪಾವಗಡದ ಶಾಸಕರು ಎಚ್ಚೆತ್ತು, ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ನಿರ್ಮಿಸಿಕೊಟ್ರೆ ಈ ಹಳ್ಳಿಗಳ ಜನರಿಗೆ ಪ್ರಯಾಣಕ್ಕೆ ಒಳಿತಾಗುತ್ತೆ.